ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಹೊಸ ವರ್ಷದ ಹಿನ್ನೆಲೆ ಡಿಸೆಂಬರ್ 31ರಂದು ಬೆಂಗಳೂರಿನಲ್ಲಿ ಭರ್ಜರಿ ಮದ್ಯ ಮಾರಾಟವಾಗಿದೆ. ಅಬಕಾರಿ ಇಲಾಖೆಗೆ ಹರಿದು ಬಂದಿದೆ ನೂರಾರು ಕೋಟಿ. ಯಾಕಂದ್ರೆ ನೀವು ನಿನ್ನೆ ಯಾರನ್ನಾದ್ರೂ ನೋಡಿ ಕುಡಿದು ತೂರಾಡ್ತಿದ್ದವರೇ ಜಾಸ್ತಿ. ರಸ್ತೆಯಲ್ಲಿ ಹೆಣ್ಮಕ್ಳನ್ನಂತೂ ಹಿಡಿಯಂಗೆ ಇರ್ಲಿಲ್ಲ. ಇದರಿಂದ ಆಗಿರೋದೇನು ಅಂದ್ರೆ ಅಬಕಾರಿ ಖಜಾನೆ ತುಂಬಿದೆ. ನಶೆಯಲ್ಲಿ ತೇಲ್ದವರೇ ಹೆಚ್ಚು. ಕುಣಿದು ಕುಡಿದು ಕುಪ್ಪಳಿಸಿ ಸಂಭ್ರಮಾಚರಣೆಯಲ್ಲಿ ಮೆಂದೆದ್ದಿದ್ರು. ಸೊ ಅಬಕಾರಿ ಇಲಾಖೆಗೆ ಒಂದೇ ರಾತ್ರಿಯಲ್ಲಿ ಹರಿದು ಬಂದಿದೆ ಕೋಟಿ ಕೋಟಿ ರೂಪಾಯಿ. ಖಜಾನೆನೇ ತುಂಬಿದೆ. ನೆನೆ ಒಂದೇ ದಿನ 308 ಕೋಟಿ ರೂಪಾಯಿ ಮದ್ಯ ಮಾರಾಟ ಆಗಿದೆಯಂತೆ. 106 ಕೋಟಿ ಒಂದೇ ರಾತ್ರಿಯಲ್ಲಿ, ಒಂದು ದಿನ ಅಂತಲ್ಲ. ನಿನ್ನೆ ರಾತ್ರಿ ನಾನು ಹೇಳಿದೆ, ಎಲ್ಲಂದ್ರಲ್ಲಿ ಕುಡಿದು ತೂರಾಡ್ತಾ ಇದ್ರು. ನಿಜಕ್ಕೊಂದು ಕ್ಷಣ ಆಶ್ಚರ್ಯವಾಗಿತ್ತು. ಗಂಡು ಮಕ್ಕಳು ಇರ್ಲಿ ಹೆಣ್ಮಕ್ಳನ್ನೇ ಕೋರಮಂಗ್ಲ ಆಗಿರ್ಬೋದು, ಅಲ್ಲಿ ಇಲ್ಲಿ ಎಲ್ಲ ಕುಡಿದು ತೂರಾಡ್ತಾ ಇದ್ರು. ಮದ್ಯದ ಅಂಗಡಿಗಳಲ್ಲಂತೂ ಕ್ಯೂ ನಿಂತಿದ್ರು ಗಂಟೆಗಟ್ಲೆ. ಸೊ ನಿನ್ನೆ ರಾತ್ರಿ ಒಂದೇ ರಾತ್ರಿಗೆ 300ಕ್ಕೂ ಅಧಿಕ ಅಬಕಾರಿ ಇಲಾಖೆಗೆ ಮೋಜು ಮಸ್ತಿ ಮಾಡೋರು ಒಂದು ಕಡೆ, ಇನ್ನೊಂದು ಕಡೆ ಅಬಕಾರಿ ಇಲಾಖೆ ಕೋಟಿ ಕೋಟಿ ರೂಪಾಯಿ ಆದಾಯವನ್ನ ತಮ್ಮದಾಗಿಸಿಕೊಂಡಿದೆ. ಸೊ ನೂರಾರು ಕೋಟಿ, ಸರಿಸುಮಾರು 308 ಕೋಟಿ ಆದಾಯ ಬಂದಿದೆ ಅಬಕಾರಿ ಇಲಾಖೆಗೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ನಿನ್ನೆ ನ್ಯೂ ಇಯರ್ ಪಾರ್ಟಿ ಇತ್ತು. ನಿನ್ನೆ ಸಾಕಷ್ಟು ಜನ ಇಂದಿರಾನಗರ ಆಗಿರ್ಬೋದು, ಕೋರಮಂಗ್ಲ ಆಗಿರ್ಬೋದು, ಬ್ರಿಗೇಡು, ಚರ್ಚ್ ರೋಡು, MG ರೋಡು ಎಲ್ಲ ಸಿಕ್ಕಾಪಟ್ಟೆ ಕುಡಿದು ತೂರಾಡ್ದವರೇ ಹೆಚ್ಚು. ಅಬಕಾರಿ ಇಲಾಖೆಯಲ್ಲಿ ರಾತ್ರೋರಾತ್ರಿ 300ಕ್ಕೂ ಅಧಿಕ ಕೋಟಿ ಸಂಗ್ರಹ ಆಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಹೊಸ ವರ್ಷವನ್ನ ಇಡೀ ಬೆಂಗಳೂರಿನ ಜನ ಕೂಡ ಒಂದು ರೀತಿಯಾಗಿ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ಫುಲ್ ನ್ಯೂ ಇಯರ್ ಕಿಕ್ ಕೂಡ ಇನ್ನೂ ಕೂಡ ಬೆಂಗಳೂರಿನ ಜನತೆಗೆ ಇದಿಲ್ಲ. ಅದರ ಜೊತೆಗೇನು ಕೂಡ ಈಗ ಅಬಕಾರಿ ಇಲಾಖೆಗೆ ಕೂಡ ಲಾಭ ಬಂದಿರುವಂತದ್ದು. ನೂರಾರು ಕೋಟಿ ಆದಾಯ ಕೂಡ ಬಂದಿರುವಂತದ್ದು. ಒಂದೇ ದಿನದಲ್ಲಿ 380 ಕೋಟಿಯಷ್ಟು ಮದ್ಯ ಮಾರಾಟವಾಗಿದೆ. 380 ಕೋಟಿಯಷ್ಟು ಮದ್ಯ ಮಾರಾಟವಾಗಿದೆ. ಒಟ್ಟಾರೆಯಾಗಿ ಈ ಬಾರಿ ಏನಂತಂದ್ರೆ 250 ಕೋಟಿಯಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು. ಆದ್ರೆ ಟಾರ್ಗೆಟ್ಗೂ ಮೀರಿ ಈ ಬಾರಿ ಅಧಿಕ ಲಾಭವನ್ನ ಕೂಡ ಗಳಿಸಿದೆ. ಕಳೆದ ವರ್ಷ ನೋಡಿದಾದ್ರೆ 193 ಕೋಟಿ ಲಾಭವನ್ನ ಮಾಡ್ಕೊಂಡಿತ್ತು. ಆದ್ರೆ ಈ ಬಾರಿ ಒಂದು ದುಪ್ಪಟ್ಟು ಲಾಭವನ್ನ ಈಗ ಅಬಕಾರಿ ಇಲಾಖೆಗೆ ಸಿಕ್ಕಿರುವಂತದ್ದು. ಇನ್ನು ಈ ಬಾರಿ ಏನಂತಂದ್ರೆ 7,000ಕ್ಕೂ ಅಧಿಕ ಮದ್ಯ ಮಾರಾಟಗಾರರು ಕೂಡ ಒಂದು ಕೇಸ್ಗಳಿಂದ ಮದ್ಯವನ್ನ ಖರೀದಿ ಮಾಡಿದ್ರು. ಅದ್ರ ಜೊತೆಗೇನು ಕೂಡ ಇನ್ನು IML ಇಂದ 4 ಲಕ್ಷಕ್ಕೂ ಅಧಿಕ ಬಾಕ್ಸ್ ಮಾರಾಟದಿಂದ 250 ಕೋಟಿ ಆದಾಯ ಕೂಡ ಬಂದಿದೆ. ಅದ್ರ ಜೊತೆಗೇನು ಕೂಡ ಬಿಯರ್ ಇಂದ 2 ಲಕ್ಷಕ್ಕೂ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ಆದಾಯ ಬಂದಿರುವಂತದ್ದು. ಒಟ್ಟಾರೆಯಾಗಿ 308 ಕೋಟಿ ಈಗ ಲಾಭವಾಗಿರುವಂತದ್ದು. ಒಂದ್ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಮೋಜು ಮಸ್ತಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಎಣ್ಣೆಯ ಸುತ್ತು ಕೂಡ ಇತ್ತು. ಅದ್ರಲ್ಲೂ ಕೂಡ ಈ ಬಾರಿ ಕೊಂಚ ಚಳಿ ಇರೋದ್ರಿಂದ ಚಳಿಗಾಲದ ಜೊತೆಗೆ ಒಂಚೂರು ಚಿಲ್ಡ್ ವೆದರ್ಗೆ ಎಣ್ಣೆ ಸುತ್ತು ಕೂಡ ಸತತವಾಗಿ ಸಿಕ್ಕಿರುವಂತದ್ದು. ಪವಿತ್ರ, ಎಸ್ ಹರ್ಷಿತಾ, ನೀವು ಹೇಳ್ತಾ ಇದ್ರಿ ಕೋಟಿ ಕೋಟಿ ರೂಪಾಯಿ ಒಂದೊಂದು ಬೆಲೆಗಳಲ್ಲೂ ಕೂಡ ಹೆಚ್ಚಾಗಿತ್ತು ಅಂತ. ಸೊ ಇದೀಗ ಅಬಕಾರಿ ಇಲಾಖೆಯಲ್ಲೋ ಖಜಾನೆ ಅಂತ ಬರೋದಾದ್ರೆ ನಮಗೆ ಸಾರಿಗೆ ಇಲಾಖೆ ಬಿಟ್ರೆ ಅಬಕಾರಿ ಇಲಾಖೆಗೆನೆ ಹೆಚ್ಚು ಅಮೌಂಟ್ ಬಂದು ಸೇರ್ತಾ ಇದ್ದಿದ್ದು ಅಂತ. ಒಂದಷ್ಟು ಬಿಆರ್ಗಳ ಬೆಲೆ ಹೆಚ್ಚಾಗಿತ್ತು, ಆದ್ರೂ ಕೂಡ ಇಲ್ಲಿ ಲೆಕ್ಕಿಸದೆ ಇಷ್ಟೆಲ್ಲ ಕೋಟಿ ರೂಪಾಯಿ ಆದಾಯವನ್ನ ತಂದು ಕೊಟ್ಟಿದಾರಲ್ಲ ಅಂತ. ಖಂಡಿತ ಪವಿತ್ರ, ಒಂದ್ ಕಡೆ ಏನಂತಂದ್ರೆ ಈಗಾಗ್ಲೇ ಮದ್ಯ ಮಾರಾಟದಲ್ಲಿ ಅಂದ್ರೆ ಮದ್ಯದ ಬೆಲೆಯನ್ನು ಕೂಡ ಸಾಕಷ್ಟು ಏರಿಳಿತ ಕೂಡ ಕಾಣ್ತಾ ಇತ್ತು. ಅದ್ರಲ್ಲಿ ಕೂಡ ಈಗ ವರ್ಷದ ಕೊನೆಯಲ್ಲಿ ಅಂತಂದ್ರೆ ಸಿಕ್ಕಾಪಟ್ಟೆ ರೇಟ್ ಕೂಡ ಜಾಸ್ತಿ ಆಗಿರುತ್ತೆ. ಅದ್ರ ಜೊತೆಗೇನು ಕೂಡ
ಅತಿ ಹೆಚ್ಚು ಲಾಭ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳು ಕೂಡ ಈಗಾಗಲೇ ಈ ಒಂದು ಅಬಕಾರಿ ಇಲಾಖೆಗೂ ಕೂಡ ಇತ್ತು. ಈಗಾಗಲೇ ಏನಂತಂದ್ರೆ 250 ಕೋಟಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು. ಅದ್ರ ಟಾರ್ಗೆಟ್ಗೂ ಮೀರಿ ಅಧಿಕ ಲಾಭವನ್ನು ಕೂಡ ಗಳಿಸಿರುವಂತದ್ದು. ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೂಡ ನೋಡೋದಾದ್ರೆ ಶುಕ್ರವಾರದಲ್ಲಿ ಬರೋಬ್ಬರಿ 408 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ ಅಂತ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ನಿನ್ನೆ ಮಾತ್ರ ಕೇವಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆನೆ ಅಷ್ಟು 308 ಕೋಟಿ ಆದಾಯವನ್ನ ಈಗ ಅಬಕಾರಿ ಇಲಾಖೆ ಗಳಿಸಿರುವಂತದ್ದು. ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು ಬಾಕ್ಸ್ ಮಾರಾಟದಿಂದ 80 ಕೋಟಿ ರೂಪಾಯಿ ಕೂಡ ಆದಾಯ ಬಂದಿತ್ತು. ಅದ್ರ ಜೊತೆಗೆ IML ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಈ ಒಂದು ಒಟ್ಟಾರೆ ಸೇರಿಸಿ ಒಂದು 10 ಲಕ್ಷಕ್ಕೂ ಹೆಚ್ಚು ಬಾಕ್ಸ್ಗಳ ಮಾರಾಟದಿಂದ ಈಗ ಒಟ್ಟಾರೆಯಾಗಿ 308 ಕೋಟಿ ಈಗ ಆದಾಯ ಅಬಕಾರಿ ಇಲಾಖೆಗೆ ಒದಗಿ ಬಂದಿರುವಂತದ್ದು. ಯಾಕಂತಂದ್ರೆ ಈಗ ಹೊಸ ವರ್ಷ ಅಂತ ಅಂದ ತಕ್ಷಣ ಎಲ್ರು ಕೂಡ ಒಂದ್ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ಇರ್ತಾರೆ. ಪಬ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಹೋಟೆಲ್ಗಳಿಗೆ ಹೋಗ್ತಾರೆ. ಹೀಗಾಗಿ ಆಲ್ರೆಡಿ ಅಬಕಾರಿ ಇಲಾಖೆಯಿಂದ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿತ್ತು. ಈಗ ನಿರೀಕ್ಷೆಗೂ ಮೀರಿನೇ ಅಧಿಕ ಲಾಭವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಮದ್ಯದ ಬೆಲೆಯಲ್ಲಿ ಏರಿಳಿತ ಇದ್ರೂ ಕೂಡ ಜನ ಮದ್ಯವನ್ನ ಸೇವಿಸೋಕು ಕೂಡ ಮುಂದಾಗಿದ್ರು. ಯಾವುದೇ ರೀತಿಯಾಗಿ ಹಿಂಜರಿಕೆ ಇಲ್ಲದೆ ಎಲ್ರು ಕೂಡ ಒಂದ್ ರೀತಿಯಾಗಿ ಎಣ್ಣೆಯ ಸ್ಟಿಕ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಕೂಡ ಮಾಡಿರುವಂತದ್ದು. ಪವಿತ್ರ. ಓಕೆ, ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ